ಹಾಯ್, ನಮಸ್ಕಾರ ಮಾತಾರೆಗ್ಲ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇದು ನನ್ನ ಫಸ್ಟ್ ವಿಡಿಯೋ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇದು ಒಂಥರ ಸ್ಪೆಷಲ್ ವಿಡಿಯೋ. ಯಾಕಂದರೆ ನಾವು ಹೋಗ್ತಿದ್ದೀವಿ ಗೋವಾಗೆ. ಯಾವಾಗಲೂ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಿದ್ವಿ, ಬಟ್ ಇದೊಂಥರ ಸ್ಪೆಷಲ್ ವಿಡಿಯೋ. ಯಾಕೆ ಅಂದರೆ ಈ ಅಕ್ಕ ಬಾವ, ಅಣ್ಣ ತಂಗಿ ಇವರೆಲ್ಲ ಒಟ್ಟಿಗೆ ಹೋಗೋದೊಂಥರ ಮಜಾ ಇರುತ್ತೆ. ಹಾಗೆ ನನ್ನ ಲೈಫಿನ ತುಂಬ ಸ್ಪೆಷಲ್ ಪರ್ಸನ್ಸ್ ಎಲ್ಲ ಈಗ ಬರ್ತಾರೆ. ನಾವೊಂದು ಗ್ಯಾಂಗ್ ಆಗಿ ಹೋಗ್ತಾ ಇದ್ದೇವೆ. ನೋಡು, ಆಲ್ರೆಡಿ ತುಂಬ ಸ್ಪೆಷಲ್, ನನ್ನ ಲೈಫಿನ ತುಂಬ ಸ್ಪೆಷಲ್ ಪರ್ಸನ್ಸ್ ಆಲ್ರೆಡಿ ಇದ್ದಾರೆ ಇಬ್ಬರು. ಯಾರನ್ನು ನಾನು ತೋರಿಸ್ತೇನೆ. ಬಟ್ ಈ ವಿಡಿಯೋ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಎಲ್ಲರಿಗೆ. ಯಾಕೆ ಅಂದರೆ ಈಗ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತೀನಿ ಅಂತ, ನನ್ನ ಅತ್ತೆ ಮಾವನಿಗೆ ಗೊತ್ತಿಲ್ಲ, ನನ್ನ ಅಣ್ಣ ಅತ್ತಿಗೆಗೆ ಯಾರಿಗೂ ಗೊತ್ತಿಲ್ಲ ನಾನಿದು ಸರ್ಪ್ರೈಸ್ ಆಗಿ ವಿಡಿಯೋ ಮಾಡ್ತಿರೋದು. ಆ್ಯಕ್ಚುಲಿ ನಾವು ನೆನ್ನೆ ಸಂಜೆನೇ ಹೊರಟಿದ್ದು, ಕುಮಟದಲ್ಲಿ ಸ್ಟೇ ಆಗಿದ್ವಿ. ಈಗ ನಾವು ಗೋವಾಗೆ ಹೋಗ್ತಾ ಅಲ್ಲಿ ಅಣ್ಣನವರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತಾರೆ. ಅವರು ಪುಣೆಯಿಂದ ಬರ್ತಿದ್ದಾರೆ. ಸೊ ಎಲ್ಲರೂ ಒಟ್ಟಾಗಿ ನಾವು 5 ಜನ ಹೋಗ್ತಿದ್ದೀವಿ. ಅದು ನನ್ನ ಲೈಫಿನ ಒಂದು ದೇವರು ಕೊಟ್ಟಿರೋ ಒಂದು ಅತ್ಯುತ್ತಮ ಗಿಫ್ಟ್ ಅಂದರೆ ಅದು ನನ್ನ ಹಸ್ಬೆಂಡ್. ನಾನು ಹೇಳಿದ ಸ್ಪೆಷಲ್ ಪರ್ಸನ್ ಯಾರು ಅಂದರೆ ನನ್ನ ಗಂಡ. ನಮ್ಮ ಮನಸ್ಸಿಗೆ ಒಳ್ಳೆದು ಮಾಡಿದ್ರೆ ಒಬ್ಬರು ಸ್ಪೆಷಲ್ ಪರ್ಸನ್ ಅಂತ ತೋರಿಸ್ತೀನಿ. ಅದು ಯಾರು ಅಂದರೆ ನಮ್ಮ ಜೊತೆ ಇದ್ದಾರೆ ನಮ್ಮ ತಂಗಿ ಡಾಕ್ಟರ್ ಶ್ರೇಯಾ ಡಿ ಆಚಾರ್ಯ ಅವರು ಆಯುಷ್ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋ. ಎಲ್ಲರಿಗೂ ಹಾಯ್. ಇನ್ನೂ ಇಬ್ರು ಆ್ಯಡ್ ಆಗ್ತಾರೆ, ನಾನು ಮುಂದೆ ತೋರಿಸ್ತೇನೆ ಯಾರು ಅಂತ. ಟಾಟಾ, ಬಾಯ್. ನಾವೀಗ ತಿಂಡಿ ತಿನ್ನಲಿಕ್ಕೆ ಪಾಂಡುರಂಗ ಇಂಟರ್ನ್ಯಾಷನಲ್ ಹೋಟೆಲಿಗೆ ಬಂದ್ವಿ. ಫೈನಲಿ ಬಂದ್ವಿ ಅಪಾರ್ಟ್ಮೆಂಟಿಗೆ. ನಂಬರೆಲ್ಲ ನೋಟ್ ಮಾಡಿಕೊಂಡು ಕಾರ್ ಪಾರ್ಕ್ ಮಾಡಿ ಲಿಫ್ಟ್ ಎಲ್ಲ ಹೊರಟ್ವಿ. ಇವಾಗ ಹೋಗ್ಬೇಕು, ರೂಮಿಗೆ ರೀಚ್ ಆಗ್ತೀವಿ. ಆಲ್ರೆಡಿ ಅಪಾರ್ಟ್ಮೆಂಟ್ ರೀಚ್ ಆಗಿದ್ದೀವಿ. ಈಗ ರೂಮಿಗೆ ಹೋಗಿ ಸರ್ಪ್ರೈಸ್ ಕೊಡೋದು. ಅವ್ನು ಜೋರಾಗಿ ನೆಗಾಡ್ತಾನೆ ವ್ಲಾಗ್ ಮಾಡ್ತಿದ್ವಿ ಅಂತ. ನೋಡು ಅವ್ರ ರಿಯಾಕ್ಷನ್ಸ್ ಎಲ್ಲ ಹೇಗಿರ್ತದೆ ನೋಡು. ಸಿ ಮೈ ಸೂಪರ್ ಹೀರೋಯಿನ್ ಇದ್ರ ಅಂತ. ಅಣ್ಣ, ನಾನು ವ್ಲಾಗ್ ಮಾಡ್ತಿದ್ದೀನಿ. ಸೊ ಇನ್ನು 2 days ನಮಗೆ ಇದೆ ಮನೆ ಬಗ್ಗೆ ಹೇಳ್ಬೇಕಂದ್ರೆ ಇದು 2 daysಗೆ 8,005 ಮೆಂಬರ್ಸಿಗೆ ತುಂಬ ಚೆನ್ನಾಗಿದೆ. 2 bedrooms ಇದೆ. ವರ್ತ್ ಅಂತ ಅನಿಸ್ತು 8,000 ಅದು 2 daysಗೆ.
ಫ್ರಿಡ್ಜ್ ಖಾಲಿ. ನೆಕ್ಸ್ಟು ಟೋಸ್ಟರ್ ಇದೆ, ಓವನ್ ಇದೆ, ಮತ್ತು ಅಕ್ವಾಗಾರ್ಡ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಪ್ರತಿಯೊಂದು ಇದೆ. ವಾಷಿಂಗ್ ಮಿಷಿನ್, ಅತ್ತಿಗೆ ಸ್ವಲ್ಪ ಬ್ಯುಸಿ ಇದ್ದಾರೆ, ಅವರಿಗೆ ಮಧ್ಯಾಹ್ನ ಮೇಲೆ ಮೀಟಿಂಗ್ ಇದೆ ಹಾಗೆ. ನೆಕ್ಸ್ಟ್ ಬಾತ್ರೂಮ್, ಇನ್ನೊಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಬಟ್ ಇಲ್ಲಿ ಸಪ್ರೇಟ್ ಇದೆ. ಇದು ಒಂದು ಬೆಡ್ರೂಮ್. ಎ ಸಿ ಇದೆ, 2 ರೂಮಲ್ಲಿ ಎ ಸಿ ಇದೆ, ಹಾಲಲ್ಲಿ ಕೂಡ ಎ ಸಿ ಇದೆ. ಬಿಸಿ ನೀರು ಯಾವಾಗ ಬೇಕಿದ್ರೂ ಬಿಸಿ ನೀರು ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲೇ ಫ್ಲ್ಯಾಟ್ ಹತ್ರನೇ ಉಡುಪಿ ಅವ್ರದ್ದೊಂದು ಹೋಟೆಲ್ ಇತ್ತು, ಟಿಫಿನಿಗೆ ಅಲ್ಲಿ ಹೋದ್ವಿ. ಲಾಸ್ಟ್ ಡೇ ಏನಾಗಿತ್ತು ಅಂದರೆ ಫುಲ್ ಟಯರ್ಡಾಗಿ ಎಲ್ಲರೂ ರೆಸ್ಟ್ ಮಾಡಿದ್ವಿ, ಮಲ್ಕೊಂಡಿದ್ವಿ. ಸಂಜೆ ಅಣ್ಣ ಅತ್ತಿಗೆ ತಂಗಿಯನ್ನು ಹೊರಗೆ ಕಳಿಸಿ ನಾನು ನನ್ನ ಹಸ್ಬೆಂಡ್ ಫುಲ್ ಬಲೂನ್ಸ್ ಎಲ್ಲ ಊದಿ ರೆಡಿ ಮಾಡಿದ್ವಿ ನನ್ನ ತಂಗಿಗೆ ಬ್ರೈಡಲ್ ಶವರ್ ಮಾಡೋಣ ಅಂತ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳದು ಮ್ಯಾರೇಜ್ ಇತ್ತು. ಸೊ ಇಲ್ಲೇ ಎಲ್ಲ ಹತ್ರದಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಿಂತ ಸ್ವಲ್ಪ ದೂರ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಅವಳಿಗೆ ಗೊತ್ತೇ ಇಲ್ಲ, ಅದು ಫುಲ್ ಸರ್ಪ್ರೈಸ್ ಆಗಿತ್ತು. ನೆಕ್ಸ್ಟ್ ತಿಂಡಿ ಮಾಡಿ ಹೊರಟ್ವಿ. ಇಲ್ಲೇ ಹತ್ರದಲ್ಲೊಂದು ಚರ್ಚ್ ಇತ್ತು, ಚರ್ಚ್ ಹತ್ರ ಹೋದ್ವಿ. ಯಾರೂ ಇರಲಿಲ್ಲ, ಜಸ್ಟ್ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. So beautiful, so elegant, just looking like wow. ಒಂಜಿ ಗಾಡಿ ಇದ್ದು ಅದು ಬಿಸಿ ಸಾಕು ಸಾಕು. ಇನ್ನೇ ಒಂಜಿ ಪ್ಲೇಸ್ रातें सुरंग सी बागी उड़ान पे ही ना जाने क्यों इलाही मेरा जी आए इलाही मेरा जी
तेरा फलसफा कंधे पे मेरा बस्ता, चला मैं जहाँ ले चला मुझे रास्ता, बूंदों पे नहीं गहरे समंदर पे। ओ, 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 इलाही मेरा जी आए आए, इलाही मेरा जी आए आए। ಸ್ನೋ ಪಾರ್ಕಲ್ಲಿ ಹೋಗಿ ಆಟಾಡಿ ಬಂದು ತುಂಬ ಟೈಮ್ ಇತ್ತು, ಬಟ್ ನಮ್ಗೆ ಇರ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿಂದ ಹೊರಟು ಬರ್ರಾ ಕೊಕೊನೆಟ್ ರೋಡಿಗೆ ಬಂದ್ವಿ. ಎಲ್ಲರಿಗೂ ಗೊತ್ತಿರ್ಬೋದು, ಡಿಯರ್ ಜಿಂದಗಿ ಮೂವಿ ಇಲ್ಲೇ ಶೂಟ್ ಮಾಡಿರೋದು. ತುಂಬ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಬಟ್ ಫೋಟೋಸ್ ತಗೊಳ್ಬೇಕಂದ್ರೆ ಮಿನಿಮಮ್ 10 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗತ್ತೆ ನಾವು. ಯಾಕಂದರೆ ಅಷ್ಟು ಜನ ಇರ್ತಾರೆ, ವೆಹಿಕಲ್ಸ್ ಆಚೆ ಈಚೆ ಓಡಾಡ್ತಾ ಇರತ್ತೆ. ಬಟ್ ರೀಲ್ಸ್ ಫೋಟೋಸ್ ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸ್. ನೆಕ್ಸ್ಟ್ ತುಂಬ ಹಸುವಾಗ್ತಿತ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ಹೋಗುವಾಗಲೇ ಒಂದು ಡಾಬಾ ಸಿಕ್ತು. ಸಿಂಪಲ್ಲಾಗಿ ಚೆನ್ನಾಗಿತ್ತು ಊಟ ಎಲ್ಲ. ಈ ಒಂದು 15 ಮಿನಿಟ್ಸಿಂದ ಮಣ್ಣು ತೆಗಿತಾ ಉಂಟು, ಬೇರೆಲ್ಲ ಕಚ್ತಾ ಉಂಟು. ಯಾಕೆ ಅಂತ ಮತ್ತೆ ನೋಡಿದರೆ ಮಲಗಲಿಕ್ಕೆ. ಸೊ ಆಯಿತು, ಊಟ ಎಲ್ಲ ಮಾಡಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಣ್ಣತ್ತಿಗೆ ತಲೆನೋವು ಅಂತ ಮಲ್ಕೊಂಡ್ರು. ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ 3 ಜನ ಬೀಚಿಗೆ ಹೋದ್ವಿ. ಅಲ್ಲೇ ಹತ್ರದಲ್ಲೇ ಒಂದು ಹನುಮಾನ್ ಟೆಂಪಲ್ ಇತ್ತು, ತುಂಬ ಚೆನ್ನಾಗಿತ್ತು. ತುಂಬ ರಶ್ ಕೂಡ ಇತ್ತು, ಪೂಜೆ ಆಗ್ತಿತ್ತು. ಕರೆಕ್ಟ್ ಟೈಮಿಗೆ ಹೋದ್ವಿ. ನೆಕ್ಸ್ಟ್ ಬೀಚಿಂದ ಹೊರಟ್ವಿ. ಇದು ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಲ್ಲ ಫ್ಲ್ಯಾಟ್ ಹತ್ರನೇ ಇದೆ, ತುಂಬ ದೂರ ಏನಿಲ್ಲ. ಏರ್ಪೋರ್ಟ್ ಆಗಲಿ ಬೀಚ್ ಆಗಲಿ ಎಲ್ಲ ಹತ್ರ ಇತ್ತು. ನೆಕ್ಸ್ಟ್ ಹೊರಡೋ ಸಮಯ ಬಂತು. ಅಣ್ಣನವರಿಗೆ 10 o'clock ಟ್ರೈನ್ ಬುಕ್ ಮಾಡಿದರು. ಕನ್ಫರ್ಮೇಷನ್ ಸಿಗಲಿಲ್ಲ ಅಂಥೇಳಿ ಬಸ್ ಬುಕ್ ಮಾಡಿದರು. ಅದು 3 o'clock ಇತ್ತು. ಇನ್ನು 3 o'clock ತನಕ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅವರನ್ನು ಅಲ್ಲಿ ಡ್ರಾಪ್ ಮಾಡಿ ಮತ್ತೆ ನಾವು ಸೀದಾ ಮ್ಯಾಂಗ್ಳೂರ್ಗೆ ಹೋಗೋದಂತ. ಆಮೇಲೆ ಎಲ್ಲ ಪ್ಲ್ಯಾನ್ ಚೇಂಜ್ ಆಗಿ ಕೊನೆಗೆ ಒಂದು ಬೀಚಿಗೆ ಬಂದ್ವಿ. ನೋಡಿ, ಇಬ್ಬರು ಆರಾಮಾಗಿ ಬರ್ತಿದ್ದಾರೆ. ಅದಾದಮೇಲೆ ಬ್ರೇಡ್ಸ್ ಹಾಕ್ಸೋಣ ಅಂತ ನೋಡಿದ್ವಿ. ಅಲ್ಲಿ ಕಾಯ್ತಾ ಇದ್ದರು ಹಾಕಲಿಕ್ಕೆ. 3 ಕಲರ್ಸಿಗೆ 100 rupees ಅಂತೆ, 4 ಕಲರ್ಸಿಗೆ 200 rupees ಅಂತೆ. ನಾವು ಒಳ್ಳೆ ಇದ್ರದ್ದು ಹಾಕ್ತಾರೆ ಅಂತ ಎನಿಸಿದೆ. ಅದು ನೋಡಿದ್ರೆ ಖಾಲಿ ಒಂದು ಹುಲ್ಲನ್ನಿದ್ದ ದಾರದಲ್ಲಿ ಹಾಕಿದ್ದಾರೆ. ತುಂಬ ಮಂಗ ಮಾಡ್ತಾರೆ. ಸ್ವಲ್ಪ ಫಸ್ಟ್ ಟೈಮ್ ಎಲ್ಲ ಹೋಗೋರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕು. ನೆಕ್ಸ್ಟ್ ಅಲ್ಲೇ ಹತ್ತಿರದಲ್ಲಿ ಶಾಪಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ ತೊಗೊಂಡು, ಏನೇ ಥಿಂಗ್ಸ್ ತೊಗೊಂಡು ಸ್ವಲ್ಪ ಬಾರ್ಗೇನ್ ಮಾಡಬೇಕು, ರೇಟ್ ಕಮ್ಮಿ ಮಾಡ್ತಾರೆ. ಅವರು ಹೇಳಿದ್ದೇ ರೇಟಿಗೆ ಕೊಟ್ಟರೆ ಗೋವಿಂದ. ನೆಕ್ಸ್ಟ್ ಅಲ್ಲಿಂದ ಊಟ ಮಾಡಿ ಅಣ್ಣನವ್ರಿಗೆ ಬಸ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಹೊರಡೋದು ನಾವಿನ್ನು. ತುಂಬ ಖುಷಿ ಆಯಿತು ಟ್ರಿಪ್ಪಿಗೆ ಬಂದು. ಏನೂ ಪ್ಲ್ಯಾನ್ ಮಾಡಲಿಲ್ಲ, ಜಸ್ಟ್ ಗೋವಾ ಅಂತ ಮಾತ್ರ ತಲೆಯಲ್ಲಿದ್ದಿದ್ದು. ಹೋದ್ಮೇಲೆ ನಾವು ಪ್ಲೇಸಸ್ ಎಲ್ಲ ಸರ್ಚ್ ಮಾಡಿ ಆಮೇಲೆ ಅಲ್ಲಿ ಹೋದದ್ದು ಪ್ಲೇಸಸ್ಸಿಗೆಲ್ಲ. ಏನು ಅನ್ಪ್ಲ್ಯಾನ್ಡ್ ಟ್ರಿಪ್ ಇದೆಯಲ್ಲ, ಅದು ಯಾವಾಗಲೂ ಸಕ್ಸಸ್ಫುಲ್ ಆಗುತ್ತಲ್ಲ, ಹಾಗೆ ತುಂಬ ಖುಷಿ ಆಯಿತು ಹೋಗಿ. ನೆಕ್ಸ್ಟ್ ನೋಡ್ಬೇಕು ಇನ್ಯಾವಾಗ ಇನ್ನೊಂದು ಟ್ರಿಪ್ ಅಂತ. ಅದಾದಮೇಲೆ ನಾವು ಒಂದಿವೆ ಹೋಗ್ತಾ ಕಾರವಾರ ಹತ್ರನೋ ಎಲ್ಲೋ ಒಂದು ತಿಂಡಿ ಮಾಡಿದ್ವಿ. ಅದಾದಮೇಲೆ ಸುರತ್ಕಲ್ಲಲ್ಲಿ ಊಟ ಮಾಡಿ ನಾವು ಮನೆಗೆ ರೀಚ್ ಆಗುವಾಗ 12 o'clock ಆಗಿತ್ತು. ಇದಾಗಿತ್ತು ನಮ್ಮ ಫಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.